ಫ್ರೆಂಡ್ಸ್ 25ರಿಂದ 30,000 ರೂಪಾಯಿ ಪ್ರೈಸ್ ರೇಂಜ್ ನಲ್ಲಿ ಫೋನ್ ತಗೊಳ್ಳೋದು ಅಷ್ಟು ಈಸಿ ಅಲ್ಲ. ಯಾಕಂದ್ರೆ ಈ ಸೆಗ್ಮೆಂಟ್ ನಲ್ಲಿ ಪವರ್ಫುಲ್ ಫೋನ್ಸ್ ತುಂಬಾ ಇದಾವೆ. ಆದ್ರೆ ಇವತ್ತು ನಾನು ಎರಡು ಫೋನ್ ಬಗ್ಗೆ ಮಾತಾಡಕ್ ಹೋಗ್ತಾ ಇದ್ದೀನಿ. ಸ್ಪೆಸಿಫಿಕೇಶನ್ಸ್ ಮಾತ್ರ ಅಲ್ಲ, ಕಂಪ್ಲೀಟ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡೋ ಫೋನ್ಸ್ ಬಗ್ಗೆ ಮಾತಾಡಕ್ ಹೋಗ್ತಾ ಇದ್ದೀನಿ. ಒಂದ್ ಕಡೆ ಮೋಟೋರೋಲಾ 870 ಫ್ಯೂಷನ್ ಇದ್ರೆ ಇದರಲ್ಲಿ 7000 mAh ಬ್ಯಾಟರಿ ಸಿಗ್ತಾ ಇದೆ, ಪ್ರೀಮಿಯಂ ಕರ್ಡ್ ಡಿಸ್ಪ್ಲೇ ಮತ್ತು ಕ್ಲೀನ್ ಆಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಕೂಡ ಸಿಗ್ತಾ ಇದೆ. ಇನ್ನೊಂದ್ ಕಡೆ ನಥಿಂಗ್ 4a ಇದರಲ್ಲಿ ಯೂನಿಕ್ ಟ್ರಾನ್ಸ್ಪರೆಂಟ್ ಡಿಸೈನ್, ಗ್ಲಿಫ್ ಲೈಟಿಂಗ್ ಮತ್ತು ಪೆರಿಸ್ಕೋಪ್ ಝೂಮ್ ಕ್ಯಾಮೆರಾ ಕೂಡ ಸಿಗ್ತಾ ಇದೆ. ಮಾರ್ಕೆಟ್ ನಲ್ಲಿ ಈಗ ಎರಡು ಫೋನ್ಗಳು ಡಿಫ್ರೆಂಟ್ ಐಡೆಂಟಿಟಿನ ಕ್ರಿಯೇಟ್ ಮಾಡಿದಾವೆ. ಆದ್ರೆ ಕ್ವಶನ್ ಏನಂದ್ರೆ 25,000 ರೂಪಾಯಿ ಎಫೆಕ್ಟಿವ್ ಪ್ರೈಸ್ ನಲ್ಲಿ ಯಾವ ಫೋನ್ ಬೆಟರ್ ಇದೆ? ಬ್ಯಾಟ್ರಿ, ಕ್ಯಾಮ್ರಾ, ಪರ್ಫಾರ್ಮೆನ್ಸ್ ಮತ್ತು ಸಾಫ್ಟ್ವೇರ್ ನಲ್ಲಿ ಯಾವ ಫೋನ್ ವಿನ್ನರ್ ಆಗಿರ್ಬೋದು? ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಫೋನ್ ನ ಕಂಪ್ಲೀಟ್ ಕಂಪ್ಯಾರಿಸನ್ ವಿಡಿಯೋ ಮಾಡೋಣ. ಕ್ಲೀನ್ ಆನ್ಸರ್ ಜೊತೆಗೆ ಮಾತಾಡೋಣ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲು ಇದರ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ ಮೋಟೋರೋಲಾ 870 ಫ್ಯೂಷನ್ ನೋಡೋದಕ್ಕೆ ಫ್ಲಾಗ್ಶಿಪ್ ಲೆವೆಲ್ ಡಿಸೈನ್ ಆಗಿದೆ. ಇದರಲ್ಲಿ ಕಾರ್ಡ್ ಡಿಸೈನ್ ಸಿಗ್ತಾ ಇದೆ. ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಸೈಡ್ ಕರ್ಡ್ ಆಗಿದೆ. ಫೋನ್ ಥಿಕ್ನೆಸ್ ಕೇವಲ 7.9 mm ಆಗಿದೆ ಮತ್ತು ವೆಯ್ಟ್ 193 ಗ್ರಾಮ್ಸ್ ವೆಯ್ಟ್ ಆಗಿದೆ. ಅಂದ್ರೆ ಇದು ಲೈಟ್ ವೇಟ್ ಫೀಲ್ ಕೊಡುತ್ತೆ ಮತ್ತು ಇದರ ಹಿನ್ ಹ್ಯಾಂಡ್ ಫೀಲ್ ಕಂಫರ್ಟಬಲ್ ಆಗಿದೆ. ಇದರ ಜೊತೆಗೆ ಗೊರಿಲ್ಲಾ ಗ್ಲಾಸ್ 7a ಪ್ರೊಡಕ್ಷನ್ ಸಿಗ್ತಾ ಇದೆ. IP68 ಪ್ಲಸ್ IP69 ರೇಟಿಂಗ್ ಮತ್ತು ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಶನ್ ಕೂಡ ಇದರಲ್ಲಿ ಸಿಗ್ತಾ ಇದೆ. ಅಂದ್ರೆ ಇದರಲ್ಲಿ ಡ್ಯೂರಬಿಲಿಟಿ ಡಿಪಾರ್ಟ್ಮೆಂಟ್ ನಲ್ಲಿ ಮೋಟೋರೋಲಾ ಸ್ಟ್ರಾಂಗ್ ಇದೆ. ಇನ್ನೊಂದು ಕಡೆ ನಥಿಂಗ್ 4a ಬಗ್ಗೆ ಮಾತಾಡೋದಾದ್ರೆ ಇದರ ಡಿಸೈನ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಬ್ಯಾಕ್ ಸೈಡ್ ನಲ್ಲಿ ಟ್ರಾನ್ಸ್ಪರೆಂಟ್ ಇನ್ಸ್ಪೈರ್ಡ್ ಡಿಸೈನ್ ಇದೆ. ಫೋನ್ ಒಳಗಡೆ ಎಲಿಮೆಂಟ್ಸ್ ಸ್ಲೈಟ್ಲಿ ವಿಸಿಬಲ್ ಆಗಿರುತ್ತೆ. ಇದರ ಜೊತೆಗೆ ಗ್ಲಿಫ್ ಬಾರ್ ಲೈಟಿಂಗ್ ಸಿಸ್ಟಮ್ ಕೂಡ ಸಿಗ್ತಾ ಇದೆ. ಇನ್ಕಮಿಂಗ್ ಕಾಲ್ಸ್, ನೋಟಿಫಿಕೇಶನ್ಸ್ ಮತ್ತು ಚಾರ್ಜಿಂಗ್ ಸ್ಟೇಷನ್ಸ್ಗೆ ಈ LED ಲೈಟ್ ಯೂಸ್ ಆಗುತ್ತೆ. ಬಿಲ್ಡ್ ಕ್ವಾಲಿಟಿ ಕಡೆ ಬಂದ್ರೆ ಫ್ರಂಟ್ ಅಲ್ಲಿ ಗೊರಿಲ್ಲಾ ಗ್ಲಾಸ್ 7a ಪ್ರೊಟೆಕ್ಷನ್ ಸಿಗ್ತಾ ಇದೆ. ಬ್ಯಾಕ್ ಸೈಡ್ ನಲ್ಲಿ ಪ್ಯಾಂಡಾ ಗ್ಲಾಸ್ ಪ್ರೊಟೆಕ್ಷನ್ ಸಿಗ್ತಾ ಇದೆ ಮತ್ತು IP64 ರೇಟಿಂಗ್ ಕೂಡ ಇದೆ. ಇನ್ನು ಎರಡು ಫೋನ್ಗಳ ಡಿಸೈನ್ ಪ್ರೀಮಿಯಂ ಆಗಿದೆ. ಆದ್ರೆ ಪ್ರೀಮಿಯಂ ಫೀಲ್ ಬೇಕು ಅಂದ್ರೆ ಮೋಟೋರೋಲಾ ಬೆಟರ್ ಆಗಿರುತ್ತೆ. ಯೂನಿಕ್ ಫ್ಯೂಚರಿಸ್ಟಿಕ್ ಡಿಸೈನ್ ಬೇಕು ಅಂದ್ರೆ ನಥಿಂಗ್ 4a ಇಂಟ್ರೆಸ್ಟಿಂಗ್ ಆಪ್ಷನ್ ಆಗಿದೆ. ಡಿಸೈನ್ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ತಗೊಳ್ಬಹುದು. ಇನ್ನು ಇವಾಗಲೇ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಮೋಟೋರೋಲಾ 870 ಫ್ಯೂಷನ್ ನಲ್ಲಿ 6.78 ಇಂಚಸ್ ಕಾರ್ಡ್ ಅಮೋ LED ಡಿಸ್ಪ್ಲೇ ಸಿಗ್ತಾ ಇದೆ. ಇದರಲ್ಲಿ 144 Hz ರಿಫ್ರೆಶ್ ರೇಟ್ ಸಿಗ್ತಾ ಇದೆ. ಸ್ಕ್ರೋಲಿಂಗ್, ಆನಿಮೇಷನ್ ಮತ್ತು ಗೇಮಿಂಗ್ ಸೂಪರ್ ಸ್ಮೂತ್ ಆಗಿರುತ್ತೆ. ಕರ್ಡ್ ಡಿಸ್ಪ್ಲೇ ಇರೋದ್ರಿಂದ ವಿವಿಂಗ್ ಎಕ್ಸ್ಪೀರಿಯನ್ಸ್ ಇಂಪ್ರೆಸಿವ್ ಫೀಲ್ ಕೊಡುತ್ತೆ. ಇನ್ನೊಂದು ಕಡೆ ನಥಿಂಗ್ ಫೋನ್ 4a ಕಡೆ ಬಂದ್ರೆ 6.78 ಇಂಚಸ್ 1.5K LTPS ಫ್ಲೆಕ್ಸಿಬಲ್ ಅಮೋ LED ಡಿಸ್ಪ್ಲೇ ಸಿಗ್ತಾ ಇದೆ. ಇದರಲ್ಲಿ 120 Hz ರಿಫ್ರೆಶ್ ರೇಟ್ ಇದೆ ಮತ್ತು 4500 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗ್ತಾ ಇದೆ. ಔಟ್ಡೋರ್ ವಿಸಿಬಿಲಿಟಿ ಕೂಡ ಸ್ಟ್ರಾಂಗ್ ಆಗಿದೆ. ಬ್ರೈಟ್ನೆಸ್ ಮತ್ತು ರೆಸೊಲ್ಯೂಷನ್ ನಲ್ಲಿ ನಥಿಂಗ್ ಬೆಟರ್ ಆಗಿರುತ್ತೆ. ಸ್ಮೂತ್ನೆಸ್ ಮತ್ತು ಕರ್ಡ್ ಪ್ರೀಮಿಯಂ ಫೀಲ್ ನಲ್ಲಿ ಮೋಟೋರೋಲಾ ಬೆಟರ್ ಆಗಿರುತ್ತೆ. ಆದ್ರೆ ಎರಡು ಫೋನ್ಗಳ ಡಿಸ್ಪ್ಲೇ ಕ್ವಾಲಿಟಿ ಸೇಮ್ ಫೀಲ್ ಆಗಿದೆ. ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. ಕಂಟೆಂಟ್ ವಾಚಿಂಗ್ಗೋಸ್ಕರ ಎರಡು ಫೋನ್ಗಳು ಚೆನ್ನಾಗಿದ್ದಾವೆ. ಇನ್ನು ಇವುಗಳ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಎರಡು ಫೋನ್ಗಳಲ್ಲಿ ಕೂಡ ಸ್ನ್ಯಾಪ್ ಡ್ರ್ಯಾಗನ್ 7s Gen 4 ಪ್ರೊಸೆಸರ್ ಸಿಗ್ತಾ ಇದೆ. ಡೈಲಿ ಯೂಸೇಜ್ ನಲ್ಲಿ ಆಪ್ಸ್ ಓಪನಿಂಗ್, ಮಲ್ಟಿ ಟಾಸ್ಕಿಂಗ್, ಸೋಷಿಯಲ್ ಮೀಡಿಯಾ ಯೂಸೇಜ್ ಸ್ಮೂತ್ ಆಗಿರುತ್ತೆ. ಇನ್ನು ಮೋಟೋರೋಲಾ 870 ಫ್ಯೂಷನ್ ನಲ್ಲಿ LPDDR5X RAM ಮತ್ತು UFS 3.1 ಸ್ಟೋರೇಜ್ ಸಿಗ್ತಾ ಇದೆ. ಆದ್ರೆ ನಥಿಂಗ್ 4a ನಲ್ಲಿ LPDDR4X RAM ಮತ್ತು UFS 3.1 ಸ್ಟೋರೇಜ್ ಸಿಗ್ತಾ ಇದೆ. ನಥಿಂಗ್ ಅಲ್ಲಿ ರ್ಯಾಮ್ ಟೈಪ್, ಸ್ಟೋರೇಜ್ ಟೈಪ್ ಇನ್ನೂ ಬೆಟರ್ ಆಗಿರ್ಬೇಕಿತ್ತು. ಇನ್ನು ಗೇಮಿಂಗ್ ಬಗ್ಗೆ ಹೇಳೋದಾದ್ರೆ BGMI, ಕಾಲ್ ಆಫ್ ಡ್ಯೂಟಿ, ಅಲ್ಫಾಬೆಟ್ ತರ ಗೇಮ್ಸ್ ಎರಡು ಫೋನ್ಗಳಲ್ಲಿ ಸ್ಮೂತ್ ಆಗಿ ರನ್ ಆಗುತ್ತೆ. ಇನ್ನು ಮೋಟೋರೋಲಾದಲ್ಲಿ ವೇಪರ್ ಚೇಂಬರ್ ಕೂಲಿಂಗ್ ಸಿಸ್ಟಮ್ ಇದೆ. ಇದರಿಂದ ಲಾಂಗ್ ಗೇಮಿಂಗ್ ಸೆಷನ್ ನಲ್ಲಿ ಹೀಟ್ ಕಡಿಮೆ ಆಗುತ್ತೆ, ಜಾಸ್ತಿ ಆಗಲ್ಲ. ಪರ್ಫಾರ್ಮೆನ್ಸ್ ಆಲ್ಮೋಸ್ಟ್ ಸಿಮಿಲರ್ ಇದ್ರೂ ರ್ಯಾಮ್ ಟೆಕ್ನಾಲಜಿ ಕಾರಣ ಮೋಟೋರೋಲಾ ಸ್ಲೈಟ್ಲಿ ಅಡ್ವಾಂಟೇಜ್ ಆಗಿದೆ. ಸ್ವಲ್ಪ ಮಟ್ಟಿಗೆ ಬೆಟರ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಇನ್ನು ಎರಡು ಫೋನ್ಗಳ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ ಮೋಟೋರೋಲಾ 870 ಫ್ಯೂಷನ್ ನಲ್ಲಿ ಹಲೋ UI ಮತ್ತು Android 16 ಔಟ್ ಆಫ್ ದಿ ಬಾಕ್ಸ್ ಸಿಗ್ತಾ ಇದೆ. ಇದು ನಿಯರ್ ಸ್ಟಾಕ್ ಆಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಸಿಗ್ತಾ ಇದೆ. ಬ್ಲಾಟ್ವೇರ್ ಆಲ್ಮೋಸ್ಟ್ ಇಲ್ಲ. ಮೋಟೋರೋಲಾ ಗೆಸ್ಟರ್ ಕೂಡ ಸಿಗ್ತಾ ಇದೆ. ಫ್ಲಾಶ್ ಲೈಟ್ಗೆ ಚಾಪ್ ಗೆಸ್ಟರ್ ಇದೆ. ಕ್ಯಾಮ್ರಾಗೆ ಟ್ವಿಸ್ಟ್ ಗೆಸ್ಟರ್ ಇದೆ. ಇದಕ್ಕೆ 3 ವರ್ಷ OS ಅಪ್ಡೇಟ್ ಮತ್ತು 5 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಮತ್ತು ನಥಿಂಗ್ 4a ನಲ್ಲಿ ನಥಿಂಗ್ OS 4.1 ಮತ್ತು Android 16 ನಲ್ಲಿ ಸಿಗ್ತಾ ಇದೆ. ಈ UI ಕ್ಲೀನ್ ಆಗಿದೆ ಮತ್ತು ಯೂನಿಕ್ ಡಿಸೈನ್ ಲ್ಯಾಂಗ್ವೇಜ್ ಆಗಿದೆ. ವಿಜೆಟ್ಸ್ ಮತ್ತು ಐಕಾನ್ ಪ್ಯಾಕೆಟ್ಸ್ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ಇದಕ್ಕೆ 3 ವರ್ಷ OS ಅಪ್ಡೇಟ್ ಮತ್ತು 6 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಕ್ಲೀನ್ UI ಎರಡು ಫೋನ್ಗಳಲ್ಲಿ ಸಿಗ್ತಾ ಇದೆ. ಎರಡು UI ಕೂಡ ಚೆನ್ನಾಗಿದೆ. ಆದರೆ ನಥಿಂಗ್ OS ನಲ್ಲಿ
ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್ ಸ್ಲೈಟ್ಲಿ ಪಾಲಿಶ್ಡ್ ಅನ್ಸುತ್ತೆ. ಇನ್ನು ಇವುಗಳ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಮೋಟರೋಲಾ 870 ಫ್ಯೂಷನ್ ನಲ್ಲಿ 50 MP ಸೋನಿ L/T 710 ಮೇನ್ ಕ್ಯಾಮ್ರಾ ಸಿಗ್ತಾ ಇದೆ. ಇದರಲ್ಲಿ ಫೋಟೋ ಶಾರ್ಪ್ ಆಗಿ ಬರುತ್ತೆ, ಕಲರ್ಸ್ ನ್ಯಾಚುರಲ್ ಆಗಿ ಬರುತ್ತೆ, ಡೈನಾಮಿಕ್ ರೇಂಜ್ ಚೆನ್ನಾಗಿದೆ. ಇದರಲ್ಲಿ 13 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಇದೆ. ಇದು ಗ್ರೂಪ್ ಫೋಟೋಸ್ ತೆಗೆಯುವಾಗ ಯೂಸ್ ಆಗುತ್ತೆ. ಜೊತೆಗೆ 32 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ ಮತ್ತು ನಥಿಂಗ್ ಫೋನ್ 4a ನಲ್ಲಿ 50 MP ಸ್ಯಾಮ್ಸಂಗ್ G9 ಮೇನ್ ಕ್ಯಾಮ್ರಾ ಸಿಗ್ತಾ ಇದೆ. ಆದರೆ ಇದರಲ್ಲಿ ಬಿಗ್ಗೆಸ್ಟ್ ಹೈಲೈಟ್ ಏನು ಅಂದರೆ ಇದರಲ್ಲಿ 50 MP 3.5x ಪೆರಿಸ್ಕೋಪ್ ಟೆಲಿಫೋಟೋ ಕ್ಯಾಮ್ರಾ ಸಿಗ್ತಾ ಇದೆ. ಈ ಪ್ರೈಸ್ ಸೆಗ್ಮೆಂಟಲ್ಲಿ ಪೆರಿಸ್ಕೋಪ್ ಕ್ಯಾಮ್ರಾ ಸಿಗೋದು ಸ್ವಲ್ಪ ರೇರ್ ಆಗಿದೆ. ಡಿಸ್ಟೆನ್ಸ್ ಸಬ್ಜೆಕ್ಟ್ಸ್ ಝೂಮ್ ಮಾಡಿ ಕ್ಲಿಯರ್ ಆಗಿ ಕ್ಯಾಪ್ಚರ್ ಮಾಡ್ಬೋದು. ಜೊತೆಗೆ 32 MP ಸೆಲ್ಫಿ ಕ್ಯಾಮ್ರಾ ಇದೆ. ಎರಡು ಫೋನ್ಗಳಲ್ಲಿ ಫೋಟೋ ಸೇಮ್ ಇದೆ, ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ. ಇದರಲ್ಲಿ ಡೀಟೇಲ್ಸ್ ಚೆನ್ನಾಗಿದೆ, ಕಲರ್ಸ್ ನ್ಯಾಚುರಲ್ ಆಗಿ ಬರುತ್ತೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಪೋರ್ಟ್ರೇಟ್ ಫೋಟೋಸಲ್ಲಿ ಎರಡು ಎಡ್ಜ್ ಡಿಡಕ್ಷನ್ ಚೆನ್ನಾಗಿದೆ, ಬ್ಯಾಕ್ಗ್ರೌಂಡ್ ಬ್ಲರ್ ಚೆನ್ನಾಗುತ್ತೆ. ನಾರ್ಮಲ್ ಫೋಟೋಗ್ರಫಿಗೆ ಎರಡು ಫೋನ್ ಚೆನ್ನಾಗಿದೆ. ಝೂಮ್ ಫೋಟೋಗ್ರಫಿಗೆ ನಥಿಂಗ್ 4a ಕ್ಲಿಯರ್ ವಿನ್ನರ್ ಅಂತಾನೆ ಹೇಳ್ಬೋದು. ಮತ್ತು ಎರಡು ಫೋನ್ಗಳಲ್ಲಿ ಬ್ಯಾಕ್ ಕ್ಯಾಮ್ರಾಯಿಂದ 4K ವಿಡಿಯೋಸ್ 30 FPS ನಲ್ಲಿ ತೆಗಿಬೋದು. ಎರಡು ಫೋನ್ಗಳಲ್ಲಿ ಸ್ಟೇಬಲ್ ವಿಡಿಯೋಸ್ ಬರುತ್ತೆ. ಆದರೆ ನಥಿಂಗ್ನ ಫ್ರಂಟ್ ಕ್ಯಾಮ್ರಾಯಿಂದ 1080p ವಿಡಿಯೋಸ್ 60 FPS ನಲ್ಲಿ ರೆಕಾರ್ಡ್ ಮಾಡ್ಬೋದು. ಮೋಟರೋಲಾದಲ್ಲಿ ಫ್ರಂಟ್ ಕ್ಯಾಮ್ರಾಯಿಂದ 4K ವಿಡಿಯೋಸ್ 30 FPS ನಲ್ಲಿ ತೆಗಿಬೋದು. ಆದರೆ ಎರಡು ಫೋನ್ಗಳ ಫ್ರಂಟ್ ವಿಡಿಯೋಸ್ನಲ್ಲಿ ಸ್ಟೆಬಿಲಿಟಿ ಪರವಾಗಿಲ್ಲ, ಚೆನ್ನಾಗಿ ಕಾಣುತ್ತೆ. ಈ ಎರಡು ಫೋನ್ಗಳ ಫೋಟೋಸ್ನ ನಿಮಗೆ ತೋರಿಸ್ತೀನಿ ನೋಡಿ. ನಿಮ್ಗೆ ಯಾವ ಫೋನ್ನ ಫೋಟೋಸ್ ಬೆಟರ್ ಇರುತ್ತೆ ಕಮೆಂಟ್ ಮಾಡಿ ಹೇಳಿ. ಇನ್ನು ಇವುಗಳ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದ್ರೆ ಬ್ಯಾಟ್ರಿ ಡಿಪಾರ್ಟ್ಮೆಂಟ್ನಲ್ಲಿ ದೊಡ್ಡ ಡಿಫ್ರೆನ್ಸ್ ಇದೆ. ಅದೇನಂದ್ರೆ ಮೋಟರೋಲಾ 870 ಫ್ಯೂಷನ್ನಲ್ಲಿ 7000 mAh ಲಾರ್ಜರ್ ಬ್ಯಾಟ್ರಿ ಸಿಗ್ತಾ ಇದೆ. ಇದು FU ಯೂಸೇಜ್ ಮಾಡಿದ್ರು ಈಸಿಯಾಗಿ 1.5 ದಿನ ಬ್ಯಾಟ್ರಿ ಪ್ಯಾಕಪ್ ಬರುತ್ತೆ. ಇದು 68 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇನ್ನೊಂದು ಕಡೆ ನಥಿಂಗ್ 4a ನಲ್ಲಿ 5400 mAh ಬ್ಯಾಟ್ರಿ ಸಿಗ್ತಾ ಇದೆ. ಇದು ನಾರ್ಮಲ್ ಯೂಸೇಜಲ್ಲಿ 1 ದಿನ ಬ್ಯಾಟ್ರಿ ಪ್ಯಾಕಪ್ ಕೊಡುತ್ತೆ. ಇದು 50 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಆದರೆ ಇದರ ಚಾರ್ಜರ್ ಬಾಕ್ಸ್ನಲ್ಲಿ ಬರಲ್ಲ. ಬ್ಯಾಟ್ರಿ ಲೈಫ್ ಡಿಪಾರ್ಟ್ಮೆಂಟ್ನಲ್ಲಿ ಮೋಟರೋಲಾ ಕ್ಲಿಯರ್ ವಿನ್ನರ್ ಅಂತಾನೆ ಹೇಳ್ಬೋದು. ಇನ್ನು ಕನೆಕ್ಟಿವಿಟಿ ಆಪ್ಷನ್ ಕಡೆ ಬಂದರೆ ಮೋಟರೋಲಾ 870 ಫ್ಯೂಷನ್ನಲ್ಲಿ ಮಲ್ಟಿಪಲ್ 5G ಬ್ಯಾಂಡ್ ಸಿಗ್ತಾ ಇದೆ, ವೈಫೈ 6E ಇದೆ, ಬ್ಲೂಟೂತ್ 5.4 ಸಿಗ್ತಾ ಇದೆ, NFC ಸಪೋರ್ಟ್ ಕೂಡ ಸಿಗ್ತಾ ಇದೆ. ಆದರೆ ನಥಿಂಗ್ 4a ನಲ್ಲಿ ಮಲ್ಟಿಪಲ್ 5G ಬ್ಯಾಂಡ್ ಸಿಗ್ತಾ ಇದೆ, ವೈಫೈ 6 ಇದೆ, ಬ್ಲೂಟೂತ್ 5.4 ಸಿಗ್ತಾ ಇದೆ. ಆದರೆ ಇಂಡಿಯನ್ ವೇರಿಯಂಟ್ನಲ್ಲಿ NFC ಸಪೋರ್ಟ್ ಸಿಗೋದಿಲ್ಲ. ಬೆಟರ್ ಕನೆಕ್ಷನ್ ಆಪ್ಷನ್ ಮೋಟರೋಲಾದಲ್ಲಿ ಮಾತ್ರ ಸಿಗ್ತಾ ಇದೆ. ಈಗ ಇವಳ ಪ್ರೈಸ್ ಕಂಪ್ಯಾರಿಸನ್ ನೋಡೋದಾದ್ರೆ ಮೋಟರೋಲಾ 870 ಫ್ಯೂಷನ್ ಪ್ರೈಸ್ ಅರೌಂಡ್ 26,000 ರೂಪಾಯಿ ಆಗಿದೆ. ಬ್ಯಾಂಕ್ ಆಫರ್ಸ್ ಜೊತೆಗೆ ಇದರ ಎಫೆಕ್ಟಿವ್ ಪ್ರೈಸ್ 25,000 ರೂಪಾಯಿ ಆಗಿದೆ. ಆದರೆ ನಥಿಂಗ್ 4a 32,000 ರೂಪಾಯಿಗೆ ಸಿಗ್ತಾ ಇದೆ. ಇದರ ಬ್ಯಾಂಕ್ ಡಿಸ್ಕೌಂಟ್ 4,000 ರೂಪಾಯಿ ಆಗಿದೆ. ಇದರ ಎಫೆಕ್ಟಿವ್ ಪ್ರೈಸ್ ಬಂದು 28,000 ರೂಪಾಯಿ ಆಗಿರುತ್ತೆ. ಸೊ ಓವರ್ ಆಲ್ ನೋಡೋದಾದ್ರೆ ಮೋಟರೋಲಾ 870 ಫ್ಯೂಷನ್ನ ಯಾಕೆ ಚೂಸ್ ಮಾಡಬೇಕು ಅಂದರೆ ನಿಮಗೆ ಲಾರ್ಜರ್ ಬ್ಯಾಟ್ರಿ ಬೇಕು, ಕರ್ಡ್ ಪ್ರೀಮಿಯಂ ಡಿಸ್ಪ್ಲೇ ಬೇಕು, ಲೈಟ್ ವೆಯ್ಟ್ ಫೋನ್ ಬೇಕು, NFC ಸಪೋರ್ಟ್ ಬೇಕು ಅಂದರೆ ನೀವು ಆರಾಮಾಗಿ ಮೋಟರೋಲಾ 870 ಫ್ಯೂಷನ್ನ ಚೂಸ್ ಮಾಡ್ಬೋದು. ಆದರೆ ನಥಿಂಗ್ 4a ಯಾಕೆ ಚೂಸ್ ಮಾಡಬೇಕು ಅಂದರೆ ನಿಮಗೆ ಯೂನಿಕ್ ಟ್ರಾನ್ಸ್ಪರೆಂಟ್ ಡಿಸೈನ್ ಬೇಕು, ಪೆರಿಸ್ಕೋಪ್ ಝೂಮ್ ಕ್ಯಾಮ್ರಾ ಬೇಕು, ಕ್ಲೀನ್ ನಥಿಂಗ್ OS ಎಕ್ಸ್ಪೀರಿಯನ್ಸ್ ಬೇಕಾದರೆ ನೀವು ಆರಾಮಾಗಿ ನಥಿಂಗ್ 4a ಚೂಸ್ ಮಾಡ್ಬೋದು. ಸೊ ಫ್ರೆಂಡ್ಸ್, ನಿಮ್ಗೆ ಯಾವ ಫೋನ್ ಬೆಟರ್ ಅನಿಸ್ತು, ಮೋಟರೋಲಾ 870 ಫ್ಯೂಷನ್ನ ಅಥವಾ ನಥಿಂಗ್ 4a ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.